ಇದೇ ತಿಂಗಳ ಕೊನೆಯಲ್ಲಿ ಯಾದಗಿರಿ ನಗರದ ಪಂಪ ಮಹಾಕವಿ ಮಂಟಪದಲ್ಲಿ ಸಂಜೆ 5ಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗಿರಿನಾಡ ಉತ್ಸವ 2024 ಕಾರ್ಯಕ್ರಮ ಆಚರಣೆ ಮಾಡಲಾಗ್ತಿದೆ ಅಂತ ಕರವೇ ಜಿಲ್ಲಾಧ್ಯಕ್ಷ TN ಭೀಮನಾಯಕ್ ಅವರು ಯಾದಗಿರಿಯಲ್ಲಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿಷಯ ಪ್ರಸ್ತಾಪಿಸಿದ ಅವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸದ್ಗುರು ಶ್ರೀ ವಿಶ್ವಾರಾಧ್ಯರ ಸಿದ್ಧ ಸಂಸ್ಥಾನ ಮಠ ಶ್ರೀ ಕ್ಷೇತ್ರ ಅಬ್ಬೆ ತುಮಕೂರಿನ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ಶ್ರೀ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದು, ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪಗೌಡ, ದರ್ಶನಪುರ ಮಾಜಿ ಸಚಿವರಾದ ನರಸಿಂಹನಾಯಕ್ ಉದ್ಘಾಟಿಸಲಿದ್ದಾರೆ. ಮಾನ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ, ಸಂಸದರಾದ ಜಿ ಕುಮಾರ್ ನಾಯಕ್, ರಾಧಾಕೃಷ್ಣ ದೊಡ್ಮನಿ, ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್, ಶರಣಗೌಡ ಕಂದಕೂರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಅಂತ ತಿಳಿಸಿದರು. ಸಂಜೆ 5 ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ಹೆಸರಾಂತ ಸ್ವಾಮೀಜಿಗಳಾದಂಥ ಸಾನ್ನಿಧ್ಯ, ಈ ಕಾರ್ಯಕ್ರಮದ ಸಾನ್ನಿಧ್ಯನು ಕನ್ನಡ ಭಾವಚಿತ್ರ ಪೂಜಕರು ಮತ್ತು ಉದ್ಯಮಿಗಳಾದಂಥ ದಯಾನಂದನವರು ಹಾಗೂ ನಮ್ಮ ಯಾದಗಿರಿ ಜಿಲ್ಲಾಧಿಕಾರಿಗಳು ಇವರೆಲ್ಲರೂ ಮುಖ್ಯ ಅತಿಥಿಗಳಲ್ಲಿ ವಿವಿಧ ಕ್ಷೇತ್ರದ ರಾಜಕಾರಣ ಮುಖಂಡರು, ಜನರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದ ಹೆಸರಾಂತ ಕಲಾವಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಒಂದು 5 ಜನಕ್ಕೆ ಸನ್ಮಾನ, ವಿಶೇಷವಾಗಿ ಸನ್ಮಾನ ಇರುತ್ತೆ. ವರ್ಷದಲ್ಲೇ 5 ಜನಕ್ಕೆ ನಾವು ಆಯ್ಕೆ ಮಾಡ್ತೀವಿ. ಸಂಘದ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸದಸ್ಯರಿಗೆ ನಾವು ಸಹಕಾರ ಕೊಡಗಾದ ಬಂದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನೀವು ಕೂಡ ಸಹಕಾರ ಮಾಡಿ ಅಂತೇಳಿ ನಾವು ತಿಳಿದ್ಕೊಳ್ತೀವಿ. ಇದು ನಾವು ಈಗ ಪ್ರಾರಂಭ ಮಾಡಿ 6ನೇದು 2024 ಅಂತ ಹೇಳ್ತೀವಿ. ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ 6ನೇ ವರ್ಷ ಈ ಕಾರ್ಯಕ್ರಮ 6 ವರ್ಷದಿಂದ ಮೊದಲು ನಾವು ಕರ್ನಾಟಕ ವಿಶ್ವವೇದಿಕೆ ಪ್ರಾರಂಭದಲ್ಲಿ ಬರುವಂಥವ್ರಿಗೆ ಕರ್ನಾಟಕ ಪ್ರಾರಂಭ ಆಯಿತು. ಅಲ್ಲಿ ಸ್ವಾಗತ ಮಾಡೋದು, ಅಲ್ಲಿ ಒಂದು ಮನೆ ಕುಂಟಿಮರಿ, ಅದನ್ನ ಎಲ್ಲರೂ ಜಲಾಲ್ಪುರ್ ಚೆಕ್ ಪೋಸ್ಟ್ ಅಂತಾರೆ. ಆದರೆ ಅದು ಜಲಾಲ್ಪುರ್ ಚೆಕ್ ಪೋಸ್ಟ್ ಅಲ್ಲ, ಅದು ಕುಂಟಿಮರಿ ಅಂತ ಹೇಳಿ ಚೆಕ್ ಪೋಸ್ಟ್ ಅಂತೇಳಿ ಮೊನ್ನೆ ನಾವು ವಿಶ್ವವೇದಿಕೆಯಿಂದ ತೋರಿಸ್ಕೊಟ್ಟಿದ್ವಿ. ನಮ್ಮ ಗುರುಕಲ್ ತಾಲೂಕು ಅಧ್ಯಕ್ಷರು ಅದರ ನೇತೃತ್ವ ವಹಿಸ್ಕೊಂಡು ಮೊನ್ನೆ ಸಾಯಂಕಾಲ 5 ಗಂಟೆಗೆ ಧ್ವಜಾರೋಹಣ ಮಾಡಿದ್ವಿ. ನಿಮ್ಮ ಪತ್ರಿಕೆಯಲ್ಲಿ ನಾನು ಅವ್ರನ್ನ ಸುದ್ದಿಗೊಳಿಸಿದ ಎಲ್ಲ ಪತ್ರಿಕೆಯಲ್ಲಿ ನಮಗೆ ಯಾಕಂತಂದ್ರೆ ಅಂಥವ್ರನ್ನ ಗಡಿ ಭಾಗದಲ್ಲಿ ಕನ್ನಡವನ್ನು ಜಾಗೃತಿ ಮಾಡಬೇಕು ಮತ್ತು ಈ ಗುಲ್ಮಿಟ್ಕಲ್ ತಾಲೂಕಿನಲ್ಲಿ ಬರುವಂಥ ಹಳ್ಳಿಗಳಲ್ಲಿ. HM ಹಾಲ್ದಾರ್, ರಾಜ್ಯ 32 ಕನ್ನಡ ನ್ಯೂಸ್, ಸುರಪುರ.